ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ನಡೆಸಿದ್ದ ಕಳಪೆ ಕಾಮಗಾರಿಯಿಂದ ಹೆದ್ದಾರಿ ಮೇಲಿನ ನಾಲೆಯ ಕಿರುಸೇತುವೆ ಕುಸಿದು ಬಿದ್ದಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗಿ ಕೇವಲ 2 ತಿಂಗಳು ಕಳೆಯುವಷ್ಟರಲ್ಲಿ ಕಳಪೆ ಕಾಮಗಾರಿಯಿಂದ ಶ್ರೀರಂಗಪಟ್ಟಣದ ಕಿರಂಗೂರು ಬಳಿ ಇರುವಂತಹ ಸಿಡಿಎಸ್ ನಾಲೆಯ ಡಕ್ ಕುಸಿದು ಬಿದ್ದಿದೆ. ಗುತ್ತಿಗೆದಾರರು ಮತ್ತು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಕಾಮಗಾರಿಯ ಯೋಜನಾ ನಿರ್ದೇಶಕರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಆಕ್ರೋಶ ಹಾಗೂ ತರಾಟೆಗೆ ಹೆದರಿದ ಗುತ್ತಿಗೆದಾರ ಇದೀಗ ಕುಸಿದಿರುವ ಕಿರು ಸೇತುವೆಯನ್ನ ತರಾತುರಿಯಲ್ಲಿ ಮರು ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. 4 ತಿಂಗಳಾಗಲಿ ಏಪ್ರಿಲ್ ಆಗಿದ್ದು ರೋಡ್ ಬ್ಲಾಕ್ ಮಾಡಿರಲ್ಲ ಮೊದಲು. ರೋಡ್ 4 ತಿಂಗಳಾಗಿಲ್ಲ ಇದು ಮಾಡಿ 4 ತಿಂಗಳು ಸಿಕ್ಕೋದ್ರೆ ನಾವು ಏನ್ ಕೆಲಸ ಮಾಡಿದವನು ಅವ್ನು ಅವ್ನ ಮನೆ ದುಡ್ಡು ಮಾಡಿದಾನಂತ. ಅಲ್ಲ 3 ತಿಂಗಳೇ ಆಗಿದ್ದು ಆಕ್ಸಿಡೆಂಟ್ ಆಗಿದ್ದು 3 ತಿಂಗಳು ಕಿತ್ತಾಗ್ತದೆ. ಅವಾಗೇನು ಪ್ಲಾನ್ ಮಾಡೋವಾಗ ಏನ್ ಮಾಡ್ತಿದ್ರು ಪ್ಯಾಕ್ ಮಾಡಕ್ ಮಾಡ್ತಿದ್ದಾರೆ. ರೋಡ್ ಮಾಡಿದ ಚಂದ ಎಲ್ಲ ರೋಡ್ ಮಾಡಿದ ಚಂದ ನೋಡಿ ಅಲ್ಲಿ ಹಾಗೆ ನಾ ರೋಡ್ ಮಾಡೋದು ಇದೆ ಅಂತ ಆ ಕಲ್ಲೆಲ್ಲ ಹಾಕಿ ನಾರ್ಮಲ್ ಹಾಕೋದು ಸಿಮೆಂಟ್ ಹಾಕೋದು ಏನೂ ಇಲ್ಲ. ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ ನೋಡಿ ಸರ್. ಈ ತರ ಇದ್ರೆ ಮುಂದೆ ಇದೇ ರೋಡಲ್ಲಿ ದತ್ತುಪೇರ್ ಗ್ರಾಮದಿಂದ ಮುಂದೆ ಇದೆ ಡೌನ್ ಅಲ್ಲಿ ಅದು ಕಳಪೆ ಕಾಮಗಾರಿಕೆ ನಡ್ಕೊಂಡೇ ಬರ್ತಾ ಇದೆ ಸರ್. ಇದೆ ಕಳಪೆ ಕಾಮಗಾರಿ ಅಂತೀರಾ? ಕಳಪೆ ಕಾಮಗಾರಿ ಅಂತೀರಾ? ಕಳಪೆ ಕಾಮಗಾರಿಕೆ ಎರಡನೇ ಬಾರಿ ಆಗ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಮಾಡ್ತಾ ಇದಾರೆ. ಇದು ರೋಡ್ ರೆಡಿ ಆಗಿ ಇನ್ನು 3 ತಿಂಗಳಾಗಿಲ್ಲ. ನಂಬರ್ ಹಾಕಿ 1 ತಿಂಗಳು ರೆಸ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಟೂರಿಂಗ್ಗೆ. ಆದ್ರೂ ಈ ತರ 1 ತಿಂಗಳಲ್ಲಿ ಈ ತರ ಮತ್ತೆ 3 ತಿಂಗಳಾಗಿದೆ ಹಾಕಿ ಈ ತರ ಮತ್ತೆ ಕಿದಾಗ್ತಾ ಇದೆ. ನಿಮ್ಮ ಹೆಸರು? ಕಾಮಗಾರಿ ಪ್ರದೀಪ್ ಕುಮಾರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.